ಗುರುದೇವ್. ಮತ್ತೊಮ್ಮೆ ನಮ್ಮ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತು ದಿವಸ ನಾವು ನೋಡೋಕ್ಕೆ ಹೋಗ್ತಿರುವಂತಹ ವಿಡಿಯೋ ಬಂದು ಒಂದೇ ಬೆಟ್ಟದಲ್ಲಿ ಕುರಿದಿರುವಂತಹ ಗುಹೆಯಲ್ಲಿ 4 ಮುಖದ ಶಿವನ ಒಂದು ದರ್ಶನ, ಪಾರ್ವತಿ ದೇವಿ ವಿಘ್ನೇಶ್ವರನ ದರ್ಶನದೊಂದಿಗೆ ಶ್ರೀ ಕೈಲಾಸಗಿರಿ ಕ್ಷೇತ್ರ ಅಂತೇಳಿ ಪ್ರಸಿದ್ಧಿಯಾಗಿರುವಂತಹ ಒಂದು ಕ್ಷೇತ್ರ ಇದು ಸುಮಾರು ಬೆಂಗಳೂರಿಂದ 89 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಕ್ಷೇತ್ರ. ಚಿಂತಾಮಣಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೈಲಾಸಗಿರಿ ಬೆಟ್ಟ. ಈಗ ನಮ್ಮ ಮುಂದೆ ಬೃಹತ್ ಆಕಾರದ ಅಲ್ಲಿ ಕಾಣ್ತಿರೋದು ಬಂದು ಮಹಾ ಕೈಲಾಸಗಿರಿ ಪರ್ವತ. ಇದೇ ಒಂದು ದಾರಿಯಲ್ಲಿ ಮುಂದೆ ಅತ್ಯಂತ ಪ್ರಾಚೀನ ಹಾಗೂ ಪುರಾತನವಂಥ ದೇವಸ್ಥಾನ ಶ್ರೀ ಆಂಜನೇಯ ಸ್ವಾಮಿ ಕ್ಷೇತ್ರ ಇದೆ. ನೋಡ್ತಿರೋದಿಲ್ಲಿ ಅಂಬಾಜಿ ದುರ್ಗ ಹಿಲ್ ಅಂತೇಳಿ. ಸೊ ನೀವು ಒಂದು ಕೈಲಾಸಗಿರಿ ಕ್ಷೇತ್ರಕ್ಕೆ ಬಂದರೆ ಕೈಲಾಸಗಿರಿ ಕ್ಷೇತ್ರ ನೋಡಿಕೊಂಡು ಇಲ್ಲಿಂದ ಸುಮಾರು ಒಂದು 3 ಕಿಲೋಮೀಟರ್ ದೂರ ಹೋದರೆ ಮುಂದೆ ಶ್ರೀ ಅಂಬಾಜಿ ದುರ್ಗ ಬೆಟ್ಟ ಸಹ ನೋಡಿಕೊಂಡು ಹೋಗ್ಬೋದು. ಇದು ಅತ್ಯಂತ ಪ್ರಾಚೀನವಾದಂಥ ಶ್ರೀ ಆಂಜನೇಯ ಸ್ವಾಮಿಯ ಒಂದು ಸನ್ನಿಧಿ. ಇಲ್ಲಿ ಮುಂದೆ ನಿಮ್ಗೆ ಕಾಣ್ತಿರ್ಬೋದು ಗುಹೆಗಳು. ಈ ಗುಹೆಗಳೇ ಕೈಲಾಸಗಿರಿ ಕ್ಷೇತ್ರದ ಒಂದು ಮಹಾದ್ವಾರವಾಗಿದೆ. ಬನ್ನಿ ಮುಂದೆ ಹೋಗೋಣ ಫ್ರೆಂಡ್ಸ್. ಶ್ರೀ ಮಹಾ ಕೈಲಾಸಗಿರಿ ಕ್ಷೇತ್ರದ ಒಳಗಡೆ ಈಗ ನಾವು ಕಾಲಿಡ್ತಾ ಇದ್ದೀವಿ. ಒಂದೇ ಬೆಟ್ಟದಲ್ಲಿ ಕೊರೆದಿರುವಂತಹ ಗುಹೆ. ಸೊ ಒಳಗಡೆ ಬನ್ನಿ. ಸೌಂಡ್ ಯಾವ ರೀತಿ ಇರುತ್ತೆ ಅಂತೇಳಿ ರಿಯಾಕ್ಷನ್ ನೀವೇ ಕೇಳ್ಬೋದು. ಒರಿಜಿನಲ್ ಸೌಂಡ್ ಇಲ್ಲಿ ಎಡಿಟ್ ಮಾಡಿಲ್ಲ, ಒರಿಜಿನಲ್ ಸೌಂಡ್ ಇಟ್ಟಿದ್ದೀನಿ ನೋಡಿ.
ನಡೆದೇನಾ? ಶ್ರೀ ಕೈಲಾಸಗಿರಿ ಕ್ಷೇತ್ರ, ಚಿಂತಾಮಣಿ ತಾಲೂಕು. ಚಿಂತಾಮಣಿಯಿಂದ ಒಂದು 5 ಕಿಲೋಮೀಟರ್ ದೂರದಿರುವಂಥ ಕೈಲಾಸಗಿರಿ ಕ್ಷೇತ್ರ ಇದು. ನೋಡ್ಬೋದು, ಒಂದು ಬೆಟ್ಟದಲ್ಲಿ ಕಿತ್ತಿರುವಂತಹ ಒಂದು ಗುಹೆ ಮಾಡಿರುವಂಥ ಒಂದು ಕ್ಷೇತ್ರ ಇದು. ಸೊ ಇಲ್ಲಿ ಗುಹೆಯಲ್ಲಿ ಮುಂದೆ ಹೋದಂತೆ ಮೊದಲಿಗೆ ಶ್ರೀ ಮಹಾ ವಿಘ್ನೇಶ್ವರನ ಒಂದು ವಿಗ್ರಹವನ್ನು ಭಕ್ತಾದಿಗಳಿಗೆ ಏರ್ಪಡಿಸಲಾಗಿದೆ ಇಲ್ಲಿ. ಸೊ ಇಲ್ಲಿ ನೋಡ್ಬೋದು ನಂದಿಯ ಮುಂದೆ 4 ಚತುರ್ಮುಖ ಒಂದು ಶಿವಲಿಂಗ ಸಹ ಏರ್ಪಡಿಸಲಾಗಿದೆ. ಇಲ್ಲಿ ಏಕಶಿಲಾ ವಿಗ್ರಹ ಇದು ಅಂತ ಹೇಳಿದ್ರೆ ಒಂದೇ ಬೆಟ್ಟದಲ್ಲಿ ಕೊರೆದಿರುವಂತಹ ಒಂದು ಗುಹೆ. ಸೊ ಎರಡನೇದಾಗಿ ಶ್ರೀ ಪಾರ್ವತಿ ದೇವಿಯ ಒಂದು ದರ್ಶನ ಪಡೆಯಬಹುದು. ಮೂರನೇದಾಗಿ ಸೊ ಇಲ್ಲಿ ಕ್ಯಾಮ್ರಾ ಅಲೌಡ್ ಇಲ್ಲ, ಸೊ ಆಚೆಯಿಂದ ತೋರಿಸ್ತೀನಿ ನಾನು. ಬನ್ನಿ ಆಚೆ ಹೋಗೋಣ. ಸೊ ಇಲ್ಲಿ ನಿಮ್ಗೆ ಕಾಣ್ತಿರ್ಬೋದು ಬೆಟ್ಟ ಯಾವ ರೀತಿ ಇದೆ ಅಂದೇಳಿ. ಸೊ ನೋಡಿ, ಇಲ್ಲಿ ಗೇಟ್ಸು ಕ್ಲೋಸ್ ಮಾಡಿದ್ದಾರೆ. ಸೊ 1 ಎಂಟ್ರಿ 1 ಆಪೋಸಿಟ್ 1 ಎಕ್ಸಿಟ್ ಬಿಟ್ಟಿದ್ದಾರೆ. ಬಟ್ ಇಲ್ಲಿ ಇನ್ನೂ ಕನ್ಸ್ಟ್ರಕ್ಷನ್ ಇನ್ನೂ ನಡೀತಿದೆ. ಸೊ ಬನ್ನಿ ಇಲ್ಲಿ ಶಿವನ ಒಂದು ದರ್ಶನ ಮಾಡುವಂಥ ಒಂದು ಪ್ರಯತ್ನ ನೋಡೋಣ. ಓಂ ನಮಃ ಶಿವಾಯ. ಸೊ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡ್ತಾ ಹೋಗಿ, ಪ್ರತಿಯೊಬ್ಬರು ಆದಷ್ಟು ಬಂದಿಲ್ಲಿ ನೋಡ್ಕೊಂಡು ಹೋಗ್ಬೋದು. ನೋಡಿ, ನಂದೀಶ್ವರ, ನಂದಿಯ ಎದುರುಗಡೆ ಒಂದು ಶಿವನ. ಓಂ ನಮಃ ಶಿವಾಯ. ಇಲ್ಲಿ ನೋಡ್ಬೋದು ಒಂದು ವಿಘ್ನೇಶ್ವರನ ಒಂದು ದರ್ಶನ. ವಿಘ್ನೇಶ್ವರ ನೋಡ್ಬೋದು ಇಲ್ಲಿ ಗುಹೆಯಲ್ಲಿ ಯಾವ ರೀತಿ ಒಂದು ದರ್ಶನ ಕೊಡ್ತಿದ್ದಾರೆ ಅಂದೇಳಿ.